ದೇಶಾದ್ಯಂತ ಭೇಟಿ ಮಾಡೋ ಒಂದು ಅವಕಾಶ. ಈ ಒಂದು ಅವಕಾಶದಲ್ಲಿ ಮತ್ತೆ ನಾನು ಇನ್ನೊಂದು ನನ್ನ ಪುಣ್ಯ ಏನಂದ್ರೆ ಈ ಮುಡಿಬಾಗಿಲಿನಲ್ಲಿ ನಂಗ್ಲಿ ನಂಗ್ಲಿ ಗ್ರಾಮಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ರು. ಈ ಮುಖಾಂತರ ಗಣೇಶ್ ಅವರು ಸುಮಾರು ಫೆಬ್ರವರಿಯಿಂದನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಹಳ ಒಂದು ಪ್ರೀತಿ ಮತ್ತೆ ಬಹಳ ಪ್ರೀತಿಯಿಂದ ಕರಿತಾ ಇದ್ರು. ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ ಸಮಯನ. ಇವತ್ತು ಈ ರಥೋತ್ಸವದಲ್ಲಿ ಭಗವಂತ ಆಶೀರ್ವಾದ ಪ್ರತಿಯೊಂದು ಗ್ರಾಮದ ಎಲ್ಲರಿಗೂ, ಪ್ರಾಣಿ ಪಕ್ಷಿಗೆ ಮತ್ತು ಸಕಲ ಗ್ರಾಮಗಳಿಗೂ ಅವ್ರ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂಡು ನನ್ನನ್ನು ಕರೆದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ನೋಡಿ, ಈ ಊರಿಗೆ ಬಂದಿದ್ದು ಬಹುಶಃ ನಮ್ಮ ಎಲ್ಲ ಪೂರ್ವಜರ ಪುಣ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಶಿಲ್ಪಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರೀತಿ ಸಿಗುತ್ತೆ. ಎಲ್ಲರೂ ಅವರ ಮನೆ ಮಗನಾಗೆ, ಯಾರೋ ಅವರ ಕುಟುಂಬದ ಸದಸ್ಯರಾಗಿ ನನ್ನನ್ನ ಒಂದು ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ಕಲೆಗೆ ಸಿಕ್ಕ ದೊಡ್ಡ ಗೌರವ ಅಂತಾನೆ ಹೇಳ್ಬೋದು. ಒಬ್ಬ ಶಿಲ್ಪ ಕಲಾವಿದನಿಗೆ ಭಾರತ ಇತಿಹಾಸದಲ್ಲೇ ಇಂಥ ಒಂದು ಮನ್ನಣೆ, ಇಂಥ ಒಂದು ಪ್ರೀತಿ ಮುಂಚೆಲ್ಲೂ ಸಿಕ್ಕಿಲ್ಲ ಅನ್ಸುತ್ತೆ. ಈ ಒಂದು ಪ್ರೀತಿಗೆ ನಾನು ಅರ್ಹನ ಅಂತ ಕೆಲವೊಮ್ಮೆ ನಾನೇ ಪ್ರಶ್ನೆ ಕೇಳ್ಕೊಂಡಾಗ ಇನ್ನಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿ ಈ ಒಂದು ಪ್ರೀತಿಗೆ ಸ್ಪಂದಿಸ್ಬೇಕು ಅಂತ ಮನಸ್ಸಲ್ಲಿ ಯಾವಾಗಲೂ ಅನ್ಕೋತಾ ಇರ್ತೀನಿ. ಏನ್ ಹೇಳೋದು, ಇಷ್ಟೊಂದು ಜನರ ಪ್ರೀತಿ ನೋಡಿದ್ರೆ ಇನ್ನ ನನ್ನ ಕೆಲಸನ ಇನ್ನ ಬಹಳಷ್ಟು ಚೆನ್ನಾಗಿ ಮುಂದೆ ಮಾಡ್ಬೇಕಪ್ಪ ಅನ್ನೋ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ನನಗೆ ಚಿಕ್ಕ ವಯಸ್ಸಿನವೇ ಶಿಲ್ಪದ ಕೆಲಸ ಮೊದಲು ಆದ್ಯತೆ ಅಂದ್ರೆ, ಎರಡನೇ ಆದ್ಯತೆ ನನಗೆ ವ್ಯವಸಾಯ. ಚಿಕ್ಕ ವಯಸ್ಸಿಂದನೂ ನಾನು ವ್ಯವಸಾಯದ ಕಡೆ ಒಲವು, ಪ್ರಾಣಿ ಪಕ್ಷಿಗಳ ಕಡೆ ಒಲವು ಜಾಸ್ತಿ ನನಗೆ. ಮುಂಚೆ ನಾನು ಹಸುಗಳು ಸಾಕಿದ್ದೆ. ನಮ್ಮ ಮೈಸೂರಿನ ಹತ್ರ ಸುಮಾರು 1 ವರ್ಷಗಳ ಕಾಲ ಡೈರಿಗೆ ಹಾಲು ಹಾಕಿದ್ದೀನಿ ನಾನು. ಈಗ ಸಮಯದ ಒತ್ತಡದಲ್ಲಿ ಎಲ್ಲ ಹಸುಗಳನ್ನ ಕೊಟ್ಟಿದ್ದೆ. ಬಟ್ ಈ ಒಂದು ಉಡುಗೊರೆ ಬಹಳ ಜೋಪಾನವಾಗಿ, ಬಹಳ ಪ್ರೀತಿಯಿಂದ ಆ ಒಂದು ಕರುವನ್ನ ನಮ್ಮ ಮನೆ ಸದಸ್ಯರಾಗಿ ನಾನು ನೋಡ್ಕೋತೀನಿ. ಜೊತೆಗೆ ಹೆಸರು ಸಹ ಜಾನಕಿ ಅಂತ ಇಡ್ಬೇಕು ಅಂತ ಆಲ್ರೆಡಿ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ಗೋಮಾತೆ ಮಾಡೋ ಸೇವೆ ಎಲ್ಲರಿಗೂ ಪುಣ್ಯ ಸಿಗ್ಲಿ ಅಂತ ನಾನು ಈ ಮುಖಾಂತರ ಆ ಒಂದು ಉಡುಗೊರೆಗೆ ಧನ್ಯವಾದಗಳನ್ನ ಹೇಳ್ತಿರ್ತೇನೆ. ಅದನ್ನ ನಮ್ಮೂರಿನ ಜನರ ಅಪೇಕ್ಷೆ, ನಮ್ಮೂರು ಜನರ ಒಂದು ಕೊಡುಗೆ ನಿಮ್ ಪ್ರೀತಿಯಿಂದ ಕೊಡ್ತಾ ಇರೋದು. ಸೊ ನಮ್ಮ ಕೋಲಾರ ಜಿಲ್ಲೆಗೆ ಹೆಮ್ಮೆ, ನಮ್ಮ ತಾಲೂಕಿಗೂ ಹೆಮ್ಮೆ. ಆಕ್ಚುಲಿ ನಾವು ಬಹಳಷ್ಟು ಏನು ಆಸೆ ಇಟ್ಕೊಂಡಿದ್ವಿ ಫೆಬ್ರವರಿಯಿಂದಾನೆ. ಸೊ ನಮ್ಗೆ ಅವಕಾಶ ಸಿಕ್ತು ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಫಸ್ಟ್ ಟೈಮ್ ಕರ್ಸ್ಕೊಂಡು ಬರೋದಕ್ಕೆ. ಅದು ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಪರವಾಗಿ ನಾವು ಸ್ವಾಗತ ಕೋರಿ ಅಭಿನಯಿಸ್ತಾ ಇದ್ದೇವೆ. ಥ್ಯಾಂಕ್ ಯು.